ಹುಣಸೆ ಹಣ್ಣಲ್ಲ ಇದು ನಮ್ಮ ಕೊಡಂಬುಳಿ ಅಂತ ಮಲಯಾಳದಲ್ಲಿ. ಇದು ಕೇರಳದಲ್ಲಿ ಮಾತ್ರನೇ ಸಿಗೋದು. ಕೇರಳದಲ್ಲಿ ಮಾತ್ರ ಕೇರಳ. ನಾನು ಸಾಸಿವೆ ಹಾಕಿ ಇವಾಗೇ ನೋಡ್ತಾ ಇರೋದು. ಹೌದಾ? ಸಾಸಿವೆ ಹಾಕ್ತಾರಾ? ಇದು ಯಾವ ಸ್ಟೈಲ್? ಗೈಸ್, ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದಾರೆ. ಸೊ ಅವ್ರು ಇವತ್ತು ನನಗೋಸ್ಕರ ಫಿಶ್ ಕರಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಡಿಕೆ ಹಾಕ್ತಿಲ್ಲಲ್ಲ? ಓಕೆ. ಫಸ್ಟು ಮಡಿಕೆ ಇಟ್ಟಿದ್ದೀವಿ. ಮಡಿಕೆಯಲ್ಲಿ ಕೊಕೊನಟ್ ಆಯಿಲ್ ಹಾಕಾಗಿದೆಯಲ್ಲ ಆಲ್ರೆಡಿ. ಎಷ್ಟು? ಒಂದು 2 ಸ್ಪೂನು. 2-3 ಸ್ಪೂನ್ ನಮ್ಮ ಅವಶ್ಯಕತೆಗೆ. ಮತ್ತೆ ಅದನ್ನ ಮಡಿಕೆ ಮೀನು ಸಾಂಬಾರು ಇವತ್ತು. ಮತ್ತೆ ಸಾಸಿವೆ ಹಾಕ್ಬೇಕಾ? ಬಿಸಿ ಆಗಿರುತ್ತಾ? ಆಗಿರಲ್ಲ ಅನ್ಸುತ್ತೆ. ನಾನು ಸಾಸಿವೆ ಹಾಕಿ ಇವಾಗೇ ನೋಡ್ತಾ ಇರೋದು. ಹೌದಾ? ಸಾಸಿವೆ ಹಾಕ್ತಾರಾ? ಇದು ಯಾವ ಸ್ಟೈಲ್? ಸಾಸಿವೆ ತುಂಬಾ ಎಲ್ತಿ ಇದು. ನೆಕ್ಸ್ಟ್ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಎರಡೂನಾ? ಎರಡು ಸ್ವಲ್ಪ ಕುಟ್ಟಿ ಮಾಡಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು. ಆ್ಯಕ್ಚುಲಿ ನಾನೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡೋದಂತಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನೇ ಹಾಕ್ಬಿಡ್ತೀನಿ. ಇಲ್ಲಿ ಊರಿಗೆ ಬಂದಮೇಲಂತೂ ಜಿಂಜರ್ ಗಾರ್ಲಿಕ್ ಪೇಸ್ಟೇ ತೊಗೊಳಲ್ಲ. ಇಲ್ಲೇನಿದ್ರು ಎಲ್ಲ ರೆಡಿ. ಶುಂಠಿ ಮತ್ತು ಗಾರ್ಲಿಕ್ಕನ್ನ ಯಾವಾಗೂ ಕುಟ್ಟಿನೇ ಅವಾಗ ಫ್ರೆಶ್ ಆಗಿ ಮಾಡ್ಕೊಳ್ತಾರೆ. ನಾನು ಮಾತ್ರ ಆ ಥರ ಮಾಡಲ್ಲ. ಬ್ಯಾಂಗ್ಳೂರಲ್ಲಿದ್ದಾಗ ಬರೀ ಜಸ್ಟ್ ಪೇಪರ್ ಅಲ್ಲ ಪೇಸ್ಟನ್ನು ತೊಗೊಂಡು ಮಾಡ್ಕೊಳ್ತೀನಿ, ಕ್ವಿಕ್ಕಾಗಿ ಮಾಡ್ಬೋದಲ್ಲ ಅಂತೇಳಿ. ಬಟ್ ಇಲ್ಲಿ ಲೈಟಿಂಗ್ಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂಥೇಳಿ. ನನಗಿದಂತೂ ತುಂಬ ಇಷ್ಟ ಆಗಿರೋವಂಥ ಪಾರ್ಟ್ ಇದು. ಯಾವುದೇ ಲೈಟ್ ಹಾಕೋದು ಬೇಡ, ನ್ಯಾಚುರಲ್ ಆಗಿ ಇಷ್ಟು ಬ್ರೈಟಾಗಿ ಲೈಟಿಂಗ್ ಬರುತ್ತೆ. ಒಂದು ಓಲ್ಡ್ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿದೆ ಅನಿಸುತ್ತೆ. ವಿಂಡೋ ಈ ಥರ ಇರೋದ್ರಿಂದ ಫುಲ್ಲು ಬ್ರೈಟಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಓಪನ್ ಸ್ಪೇಸ್. ಅದೇ ಅಲ್ಲೆಲ್ಲ ಅಂತಂದರೆ ಕಿಟಿಗೆ ಓಪನ್ ಮಾಡೋಕ್ಕೂ ಆಗಲ್ಲ. ಪಕ್ಕದಲ್ಲೇ ಬಿಲ್ಡಿಂಗ್ ಇರುತ್ತೆ. ಅವ್ರ ಮನೆ ಕಿಟಿಗೆ, ನಮ್ಮ ಮನೆ ಕಿಟಿಗೆ ಆ ಥರ ಇರುತ್ತೆ. ಹಾಗಾಗಿ ಲೈಟಿಂಗ್ಸ್ ಬರಲ್ಲ. ಪಕ್ಕ ಬಿಲ್ಡಿಂಗು. ಇದು ಇಷ್ಟು ಓಪನ್ ಏರಿಯಾ ಇರೋದ್ರಿಂದ ಚೆನ್ನಾಗಿ ಲೈಟ್ ಬರುತ್ತೆ. ಇದೆ ಸ್ವಲ್ಪ ರೋಸ್ಟ್ ಆಗಬೇಕು ಅನ್ಸುತ್ತಲ್ಲ. ಇವತ್ತು ನಾನು ನಿಮಗೆ ಇವ್ರನ್ನ ಪರಿಚಯ ಮಾಡ್ತೀನಿ. ಸ್ವಲ್ಪ ರೋಸ್ಟ್ ಆಗೋಷ್ಟೊತ್ತಿಗೆ ಇವ್ರ ಹೆಸರು ಸ್ಮಿತಾ ಅಂಥೇಳಿ. ಎಷ್ಟು ಒಂದು 18 ಇಯರ್ಸ್ ಬ್ಯಾಕು ನಾವು ಒಂದು ಚರ್ಚಲ್ಲಿ ಮೀಟ್ ಆಗಿದ್ದು. ಸೊ ಹಾಗೆ ಅವರು ನಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಫ್ರೆಂಡ್ಶಿಪ್ಪಿಗೆ, ಅಲ್ವಾ? ಇವಾಗ ಅಷ್ಟೇ. ಇದಾದ್ಮೇಲೆ ಅವರಿಗೆ ಒಬ್ಬರು ಫ್ರೆಂಡನ್ನು ಮೀಟ್ ಹಾಕಂತ ಹೋಗ್ತಾ ಇದ್ದಾರೆ. ಅದು ತುಂಬ ಹಳೇ ಫ್ರೆಂಡ್ ಅಂತೆ, 7 ಇಯರ್ಸ್ ಫ್ರೆಂಡ್ಸ್ ಇರೋದು. ಸೊ ಇವಾಗ ಇದೇನಂತ ಹೇಳಿ, ಇದು ಮೆಣಸಿನ ಪುಡಿ. ಅದು ಮೆಣಸಿನ ಪುಡಿ. ಅದು ಪಕ್ಕ ಇರೋದು ಧನಿಯಾ ಪೌಡ್ರನ್ನ. ನಾನು ಆ್ಯಕ್ಚುಲಿ ಧನಿಯಾ ಪೌಡ್ರ್ ಹಾಕಲ್ಲ. ಇವ್ರದ್ದು ಒಂದು ವೆರೈಟಿ ಫಿಶ್ ಕರಿ ಅನಿಸುತ್ತೆ. ಧನಿಯಾ ಪೌಡ್ರ್ ಹಾಕಿ ಎಲ್ಲ ರೋಸ್ಟ್ ಮಾಡೋದು. ಟೇಸ್ಟ್ ಮಾಡೋಕ್ಕೆ ನೀವು ಬರಬೇಕಾಗುತ್ತೆ ಹೇಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಇದು ಅಲ್ಲ, ಹುಣಸೆ ಹಣ್ಣಲ್ಲ ಇದು ನಮ್ಮ ಕೊಡಂಬುಳಿ ಅಂತ ಮಲಯಾಳದಲ್ಲಿ. ಇದು ಕೇರಳದಲ್ಲಿ ಮಾತ್ರನೇ ಸಿಗೋದು. ಕೇರಳದಲ್ಲಿ ಮಾತ್ರ ಕೇರಳದಲ್ಲೇ ಯೂಸ್ ಮಾಡ್ತಾರೆ. ಇಲ್ಲೂ ಸಿಗುತ್ತೆ, ಇವಾಗ ಕರ್ನಾಟಕದಲ್ಲೂ ಸಿಗುತ್ತೆ. ಬಟ್ ಕೇರಳದವರು ಜಾಸ್ತಿ ಯೂಸ್ ಮಾಡ್ತಾರಲ್ವಾ? ನಾವಿಲ್ಲೆಲ್ಲ ನಾರ್ಮಲ್ ಹುಣಸೆ ಹಣ್ಣು ಯೂಸ್ ಮಾಡ್ತೀವಿ. ಇದಕ್ಕೆ ಕೊಲೆಸ್ಟ್ರಾಲ್ಗೆಲ್ಲ ತುಂಬಾ ಒಳ್ಳೇದು ನೋಡಿ. ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಟಿಪ್ಸ್ ಬೇರೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಅವಶ್ಯಕತೆ ನೀರು ಹಾಕ್ತೀವಿ. ನೀರು ನಿಮ್ದೇನಾದ್ರು ಚಾನಲ್ ಇದೆಯಾ? ನೀವು ಅದೇ ತರನೇ ಮಾತಾಡ್ತಿದ್ದೀರಲ್ಲ. ನಾವು ಸೆಂಟ್ರಲ್ ಎಲ್ಲ ವಿಡಿಯೋ ಮಾಡ್ತೀವಿ ನಾವು. ಹೌದಾ? ನಾನು ಸ್ಕೂಲಲ್ಲಿ ವರ್ಕ್ ಮಾಡೋದ್ರಿಂದ ವೊಕೇಶನ್ ಇದ್ರಲ್ಲೆಲ್ಲ ಈ ತರ ಎಲ್ಲ ಮಾಡಿ ತೋರಿಸ್ತೀವಿ. ಓಕೆ, ಇವಾಗ ನೀರು ಹಾಕಿದ್ದಾರೆ. ಜಾಸ್ತಿ ನೀರು ಬೇಡ ಅನ್ಸುತ್ತಲ್ಲ? ಸ್ವಲ್ಪ ಇದು ಹಾಕಿದ್ದೀರಾ? ಅದು ಲಾಸ್ಟ್. ಓಕೆ, ಸ್ವಲ್ಪ ಕುದಿಬೇಕು. ಓಕೆ, ಇವಾಗ ಎಲ್ಲ ಪೌಡರ್ ಎಲ್ಲ ಮಿಕ್ಸ್ ಮಾಡಿ, ಅರಿಶಿನ ಪೌಡ್ರು ಎಲ್ಲ ಪೌಡರ್ ಹಾಕಿ ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡ್ತಾನೆ. ಮುಚ್ಚಿದೆ. ಆ್ಯಂಡ್ ಇಲ್ಲಿ ಫಿಶು ರೆಡಿ ಆಗಿದೆ. ಇದು ಯಾವ ಫಿಶು? ಎಷ್ಟು ದೊಡ್ಡ ದೊಡ್ಡ ಪೀಸ್ ಕಟ್ಟಿದೆ, ಕರಿ ಕಟ್ಟು. ಯಾವ ಫಿಶ್ ಇದು? ಈ ಫಿಶ್ ಹೆಸರು ಗೊತ್ತಿಲ್ಲ. ಇಲ್ಲಿಂದ ಒಳ್ಳೆ ಫಿಶ್. ಸ್ವಲ್ಪ ಅರಿಶಿನ ಮರ್ತಾ ಇದೆ ಅನ್ಸುತ್ತೆ ಮಧ್ಯದಲ್ಲೇ.
ಮಧ್ಯದಲ್ಲಿ ಹಾಕ್ತಾ ಇದ್ದೀವಿ. ಏನಾಗಲ್ಲ, ಎಲ್ಲ ಒಟ್ಟಿಗೆ ಕುದಿ ಬರುತ್ತೆ ಇವಾಗ. ಇದರಲ್ಲಿ ಇದಕ್ಕೆ ಏನು ಹೇಳಿದ್ರು, ಕುಂಟಾಣಿ ಅಲ್ಲ, ಕುಂಟಾಣಿಲಿ ಮೆಂತ್ಯ, ಕಾಳುಮೆಣಸು ಬಿಸಿ ಮಾಡ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮೆಂತ್ಯ ಮತ್ತು ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು. ಎಲ್ಲ ಇಲ್ಲಿ ನ್ಯಾಚುರಲ್ ಆಗಿ ಯಾವುದು ಮಿಕ್ಸಿ ಆ ಥರದ್ದೆಲ್ಲ ಯೂಸ್ ಮಾಡ್ದೇನೆ ಎಲ್ಲ ಹಳೆ ಕಾಲದ ಥರದಲ್ಲಿ ಹೆಂಗೆ ಮಾಡ್ತೀವಿ ಆ ಥರ ಮಾಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಇದನ್ನು. ಅಲ್ವಾ? ನೀರಲ್ಲ ಇದು, ಏನಿದು ಮಸಾಲೆ ನೀರು, ಮಸಾಲ ನೀರು ಕುದಿ ಬರ್ತಾ ಇದೆ. ಕುದಿ ಬರೋ ಅಷ್ಟೊತ್ತಿಗೆ ಸ್ಪೆಷಲ್ ಆಗಿ ತೊಳೆದಿಟ್ಟಿರೋಂಥ ಮೀನನ್ನ ಒಂದೊಂದೇ ಹಾಕ್ತಾ ಇದ್ದಾರೆ. ಎಷ್ಟೊತ್ತು ಬಿಡ್ಬೇಕು ಇದನ್ನ? ಅದು ಸ್ವಲ್ಪ ಹಿಂಗಬೇಕು. ಅಂದ್ರೆ ಟೈಮಿಂಗ್ ಒಂದು 10 ಮಿನಿಟ್ಸಾ? ಜಾಸ್ತಿನೇ ಆಗ್ಬೇಕು ಕೆಲವೊಂದ್ಸಲ. ಇಷ್ಟು ಕರಿ ಕಟ್ ಚೆನ್ನಾಗಿದೆಯಲ್ಲ, ದೊಡ್ಡ ಪೀಸ್ ಇದೆ. ಅದಕ್ಕೆಲ್ಲ ಆಗಿಲ್ಲಲ್ಲ ಇದು, ಸ್ವಲ್ಪ ಒಂದ್ಸಲ ಶೇಕ್ ಮಾಡ್ಬೇಕೇನಲ್ಲ. ಓಕೆ, ಇದೊಂದು 10 ಮಿನಿಟ್ಸ್ ಆದ್ಮೇಲೆ ಫಿಶ್ ಕರಿ ರೆಡಿ ಆಗಿರುತ್ತೆ. ಮತ್ತೆ ಇನ್ನೇನು ಒಗ್ಗರಣೆ ಕೊಡೋದಿದೆಯಾ? ಒಗ್ಗರಣೆ ಏನಿಲ್ಲ, ಲಾಸ್ಟಿಗೆ ಈ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು. ಹೌದಾ? ಓಕೆ. ಲಾಸ್ಟ್ ಪ್ರೊಸೀಜರ್ ಮಾತ್ರ ನಾನು ನೋಡೇ ಇಲ್ಲ. ಲಾಸ್ಟ್ ಪ್ರೊಸೀಜರ್ ಮಿಸ್ ಮಾಡಬೇಡಿ, ವೆಯ್ಟ್ ಮಾಡಿ. ಅದು ಕುದಿತಾ ಕುದಿತಾ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ರುಚಿ. ಓಕೆ.